ನೋಡಿ ಇವ್ರು ಯಾವಾಗ್ಲೂ ಹೀಗೇನೆ, ಎಲ್ಲಿ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅಂತಾನೆ ಗೊತ್ತಾಗಲ್ಲ. ಆದ್ರೆ ಒಂದ್ ಮಾತಂತೂ ಸತ್ಯ, ನಮ್ಮ ಮಂದಾರ ಚಿನ್ನ ಇದ್ದದನ್ನ ಇದ್ದಾಗೆ ಹೇಳ್ತಾನೆ. ಆದ್ರೆ ಸುಳ್ಳಂತೂ ಹೇಳೋದೇ ನೋಡಿ. ಸುಳ್ಳು ಹೇಳೋದು, ಮುಚ್ಚು ಮರೆ ಮಾಡೋದು ತಪ್ಪೇ ಹೊರತು ನಿಜ ಹೇಳೋದೇನು ತಪ್ಪಲ್ಲ. ನಮಗೆ ಅಂಥವ್ರನ್ನ ಕಂಡ್ರೇನೆ ಇಷ್ಟ. ನಾನು ಮಂದಾರ ತಂದೆಯಾಗಿ ಈ ಮಾತನ್ನ ಹೇಳಬಾರ್ದು, ಆದ್ರೂ ಹೇಳ್ತಾ ಇದ್ದೀನಿ. ನಮ್ಮ ಮಂದಾರನ ಮದುವೆ ಮಾಡ್ಕೊಳ್ಳೋರು ತುಂಬಾ ತುಂಬಾ ಪುಣ್ಯ ಮಾಡಿರ್ಬೇಕು. ನಾನು ನೋಡಿದ್ನಲ್ಲ, ನಿಮ್ಮ ಮಾತನ್ನ ನಾನು ಒಪ್ಕೋತೀನಿ. ನನ್ನ ಮಗನು ಅಷ್ಟೇ ತುಂಬಾ ಗುಣಾಢ್ಯ. ನಿಮ್ಮ ಮನೆಯ ಸ್ವಭಾವ ನಂಗೆ ತುಂಬಾ ಹಿಡಿಸ್ತು. ಮುಚ್ಚು ಮರೆಯಲ್ಲದೆ ಮಾತಾಡ್ತಾರೆ, ತುಂಬಾ ಒಳ್ಳೆ ಗುಣ. ಮಂದಾರ ಅವ್ರ ತಾಯಿನೇ ಹೋಲ್ತಿದ್ದಾಳೆ ಅಂತ ಅನ್ಸುತ್ತೆ. ನೋಡ್ದಿಯ ರಾಜೇಶ್ವರಿ, ನೀನ್ ಸುಮ್ಮನೆ ಕೋಪ ಮಾಡ್ಕೊಳ್ತಾ ಇದೀಯ. ಅವ್ರು ನೋಡು ನಿನ್ನನ್ನ ಎಷ್ಟೊಂದು ಹೊಗಳ್ತಾ ಇದ್ದಾರೆ. ಸಾಕ್ರಿ ನಿಮ್ ತಮಾಷೆ. ಹಾಗಾದ್ರೆ ಮುಂದಿನ ಮಾತುಕತೆ ಆಡೋಣ. ನಮ್ದೇನು ಡಿಮ್ಯಾಂಡ್ ಇಲ್ಲ, ಸರಳವಾಗಿ ಮದುವೆ ಮಾಡಿಕೊಟ್ರು ಆಯ್ತು. ದೇವರು ನಮ್ಗೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಆದ್ರೆ ಅಳಿಯಂದ್ರಿಗೆ ಏನ್ ಬೇಕೋ ಕೇಳ್ಬೇಕಲ್ವಾ? ಅವರು ರಿಸೆಪ್ಷನ್ಗೆ ಸೂಟ್ ಹಾಕೋತಾರೋ ಅಥವಾ ಶೇರ್ವಾನಿ ಹೊಲಿಸ್ಬೇಕು, ಅದು ಗೊತ್ತಾಗ್ಬೇಕಲ್ವಾ? ಅಯ್ಯೋ, ಆ ಥರ ಏನೂ ಫಾರ್ಮ್ಯಾಲಿಟೀಸ್ ಇಲ್ಲ. ಮಂದಾರ ಅವ್ರಿಗೇನು ಇಷ್ಟನೋ ನನಗೂ ಅದೇ ಇಷ್ಟ. ಹೌದಾ? ಹಾಗಾದರೆ ರೇಷ್ಮೆ ಮುಕ್ತ ಉಟ್ಕೊಂಡು, ಮೇಲ್ ಶಲ್ಯ ಹಾಕ್ಕೊಂಡು, ತಲೆಗೆ ಪೇಟ ಇಟ್ಕೊಂಡು, ಹಣೆಗೆ ವಿಭೂತಿ ಹಚ್ಕೊಂಡು, ಕುಂಕುಮ ಇಟ್ಕೊಂಡು ನಿಂತ್ಕೋತೀರಾ? ಓಹೋ, ಹಾಗಿದ್ರೆ ನೀವು 9 ಮೊಳದ ಸೀರೆ ಉಟ್ಕೊಂಡು, ನಡುವಿಗೆ ಡಾಬ್ ಹಾಕ್ಕೊಂಡು, ಮೂಗಿಗೆ ಬೇಸರಿ ಹಾಕೊಂಡು ನಿಂತ್ಕೊಳ್ಳೋದಾದ್ರೆ ನಾನು ಅದಕ್ಕೆ ರೆಡಿ. ನೋಡಿಪ್ಪ, ನಮ್ಮ ಮಂದಾರನ ಸ್ವಭಾವದ ಬಗ್ಗೆ ನಿಮ್ಗಾಗ್ಲೇ ಹೇಳಿದೀವಿ. ದಯವಿಟ್ಟು ನೀವೇನು ತಪ್ಪು ತಿಳಿಬೇಡಿ. ಮಂದಾರ, ಇನ್ನಾದ್ರೂ ಸ್ವಲ್ಪ ಸಮಯ ಸಂದರ್ಭ ನೋಡಿ ಮಾತಾಡೋದು. ಮಾತಾಡಿ ಬಿಡಿ ರಾಜೇಶ್ವರಿ, ಎಂಥ ಮಗಳು ಸಿಗ್ತೀವಿ. ನನ್ನ ಮಗ ಮಾತೇ ಆಡ್ತಾ ಇರ್ಲಿಲ್ಲ, ಅಂಥವನ್ನ ಮಾತಾಡೋ ಹಾಗೆ ಮಾಡಿ ಎಷ್ಟು ನಗಿಸ್ಬಿಟ್ಲವಳು. ನಂಗೂ ತುಂಬಾ ಸಂತೋಷ ಆಯ್ತು. ಇಂತರ ಮಾಡೋದು ಬೇಡ. ನಿಶ್ಚಿತಾರ್ಥ ಯಾವಾಗ ಇಟ್ಕೋತೀರಿ? ಆದಷ್ಟು ಬೇಗ ಇಟ್ಕೊಳ್ಳೋಣ. ನಾವು ನಮ್ಮ ಪುರೋಹಿತರನ್ನ ಭೇಟಿ ಮಾಡಿ ಯಾವ ದಿನ ಪ್ರಶಸ್ತವಾಗಿದೆ ಅಂತ ತಿಳ್ಕೊಂಡು ಆ ದಿನನ ನಿಮ್ಗೆ ತಿಳಿಸ್ತೀವಿ. ಹಾಗೆ ಮಾಡಿ, ನಿಮ್ಮನೇಲೆ ಸರಳವಾಗಿ ಮಾಡಿಕೊಡಿ. ನಾವೊಂದು 4 ಜನ ಬರ್ತೀವಿ ಅಷ್ಟೇ. ಅಯ್ಯೋ, ಹಾಗ್ಯಾಕಂತೀರಿ? ನೀವು ಎಷ್ಟು ಜನ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು. ಅಮ್ಮ, ಕಾಲ ಬದಲಾಗಿದೆ. ಮದುವೆ ಅನ್ನೋದು ಅದರ ಪವಿತ್ರತೆ ಕಳ್ಕೊಂಡು ಬರೀ ಅಬ್ಬರ ಆಡಂಬರ ಆಗೋಗಿದೆ. ಇದೆಲ್ಲ ಬೇಕಾ? ಅದಕ್ಕೆ ನಮ್ಮಂಥವರು ಸರಳ ಮದುವೆಯ ಪರಂಪರೆ ಹಾಕ್ಕೊಡ್ಬೇಕು. ಸುಮ್ಮನೆ ಸಾಲ ಸೋಲ ಎಲ್ಲ ಮಾಡಿ ಆಮೇಲೆ ಯಾಕೆ ಕಷ್ಟಕ್ಕೆ ಸಿಕ್ಕಾಕೋಬೇಕು? ಏನಂತೀರಾ ಸರ್? ತುಂಬ ತುಂಬ ಸುಂದರವಾದ ಮಾತನ್ನ ಹೇಳಿದ್ರಿ. ನಮ್ಮಂಥ ಮನೋಭಾವದ ಜನ ಮತ್ತಷ್ಟು ಬರಲಿ ಅಂತ ಹಾರೈಸ್ತೀವಿ. ಸರ್, ನಾವು ಒಪ್ಪನೆ ಕೊಟ್ರೆ ನಾವು ಹೊರಡ್ತೀವಿ. ರಾಜೇಶ್ವರಿ, ಹೊರಡೋಣ. ಮಂದಾರ, ನಮ್ಮ ಮಂದಾರನ ಮದುವೆ ಮಾತು ಒಂದು ಹಂತಕ್ಕೆ ಬಂತು. ಇನ್ನು ನಿಶ್ಚಿತಾರ್ಥ ಆಗಬೇಕು. ನಿಶ್ಚಿತಾರ್ಥಕ್ಕೆ ರಜನಿ ಮನೆಯವ್ರನ್ನ ಕರೆಯೋಕ್ಕಾಗದೇ ಇರುತ್ತಾ? ಕರೀದೇ ಇದ್ರೆ ಬಾಸ್ ಏನು ಅನ್ಕೋತಾರೆ. ಆದರೆ ನಾನು ಮದುವೆ ಆಗಿರೋ ವಿಷಯನ ಮನೇಲಿ ಹೇಳಿದೆ, ಅವ್ರು
ಅವ್ರನ್ನೆಲ್ಲ ಹ್ಯಾಕ್ ಕರೀಲಿ? ಆದರೆ ಈ ವಿಷಯ ಹೇಳೋಣ ಅಂದರೆ ಹೇಗಪ್ಪ ಹೇಳಿ, ಯಾರಿಗೆ ಹೇಳಿ? ಹನಿಮೂನಿಗೆ ಬೇರೆ ಹೋಗ್ಬೇಕಂತ 3 ದಿನ ಟೈಮ್ ಕೊಟ್ಟಿದ್ದಾಳೆ. ಆದರೆ ಹನಿಮೂನಿಗೆ ಹೋಗ್ಬೇಕು ಅಂದರೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಗೆ ಹೇಳಿ? ಇದಿಷ್ಟಕ್ಕೆ ಮುಗಿಯುತ್ತಾ? ರಜನಿ ಅಲ್ಲಿಂದ ನೇರವಾಗಿ ನಮ್ಮನೆಗೆ ಬರ್ತೀನಿ ಅಂತ ಹಠ ಹಿಡ್ದಿದ್ದಾಳೆ. ಏನಪ್ಪ ಮಾಡಲಿ ದೇವ್ರೆ? ನನಗೆ ಯಾಕಿಂತ ಪರೀಕ್ಷೆ? ಏನು ಮಾಡಲಿ ಈಗ? ಯೋಚನೆ ಮಾಡ್ತಾ ಇದೀಯಾ ಗಗನ್? ಏ ಗಗನ್, ಏನಮ್ಮ? ಏನೋ ಇದು ಆಕಾಶ ತಲೆ ಮೇಲೆ ಬಿದ್ದೋರ ಕೂತಿದೀಯಾ? ಹಾಗೆ ನೋಡಿದ್ರೆ ಯೋಚನೆ ಮಾಡ್ಬೇಕಾಗಿರೋಳು ನಾನು. ಯೋಚನೆ ಮಾಡೋವಂಥದ್ದು ನಿನ್ಗೆ ಏನಾಗಿದೆಯಮ್ಮ? ಏನಾಗಿದೆ ಅಂತ ಕೇಳ್ತೀಯಾ? ಅಲ್ಲ ಗಗನ್, ಮೊನ್ನೆ ಆ ವರ್ಣ ಮನೆಗೆ ಹೋದಾಗ ನಿಮ್ಮಪ್ಪ ಏನ್ ಮಾಡಿದ್ರು ಗೊತ್ತಾ? ಆ ಮನೆಯವ್ರ ಮುಂದೆ ನನ್ನ ಮಗಳು ಸ್ಪಷ್ಟವಾದಿ ಅಂತ ಹೇಳಿದ್ರು. ಹಾಗಂದ್ರೆ ಏನಾದ್ರೂ ಅರ್ಥ? ಅವಳು ಜಗಳಗಂಟಿ ಅಂತ ಹೇಳ್ದಾಗ ತಾನೆ? ಇವ್ರೇನ್ ಮಗಳ ಮದುವೆ ಮಾಡ್ಬೇಕು ಅಂತಿದಾರೋ ಅಥವಾ ಮುರಿಬೇಕು ಅಂತಿದಾರ? ಯಾಕಮ್ಮ ಹಾಗೆ ಹೇಳ್ತೀಯ? ಅಪ್ಪನಿಗೇನು ಮಂದಾರ ಕಂಡ್ರೆ ದ್ವೇಷನಾ? ದ್ವೇಷ ಅಂತ ಅಲ್ಲ ಕಣೋ, ಇವ್ರು ಆಡ್ತಿರೋದು ನೋಡಿದ್ರೆ ನಂಗೆ ಯಾಕೋ ಚಿಂತೆ ಆಗ್ಬಿಟ್ಟಿದೆ. ಮಂದಾರನ ಮದುವೆ ಮಾಡಿದ್ರೆ ಕೂಡಿಟ್ಟಿರೋ ಗಂಟೆಯಲ್ಲಿ ಕರಗ್ ಹೋಗುತ್ತೆ ಅಂತ ಭಯನೋ ಏನೋ ಇವ್ರಿಗೆ. ಏನಮ್ಮ ಅಪ್ಪನ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದೆಯಲ್ಲ? ಏನೋ ಮಾಡ್ಲಿ, ಅವರೇ ನನ್ ಗಂಡ ಅಲ್ವಾ? ಆದ್ರೆ ಯಾಕೋ ಇತ್ತೀಚೆಗೆ ಅವ್ರ ನಡವಳಿಕೆನೇ ನನಗೆ ಅರ್ಥ ಆಗ್ತಾ ಇಲ್ಲ ಕಣ. ಅಲ್ಲ, ಆ ಜಾತಕ ಫೋಟೋ ಬಂದ ವಿಷಯನೇ ನನ್ನಿಂದ ಮುಚ್ಚಿಟ್ಟಿದ್ರು. ಅಪ್ಪ ನಿನ್ಗೆ ಹೇಳದ್ನ ಮರ್ತಿರ್ಬೇಕಷ್ಟೇ. ಅಲ್ಲ, ಜಾತಕ ಆಗಲ್ಲ ಅಂತ ನನ್ನ ಹತ್ರ ಸುಳ್ಳು ಬೇರೆ ಹೇಳಿದ್ದಾರೆ. ನಂಗೆ ತುಂಬಾ ಭಯ ಆಗ್ತಿದೆ ಕಣ. ಗಗನ್, ನಾನು ನಿನ್ನೆ ನಂಬಿದ್ದೀನಿ ಕಣ. ನೀನೇ ಮುಂದೆ ನಿಂತು ಈ ಮದುವೆ ನಡೆಸ್ಕೊಡ್ಬೇಕು. ಆಯ್ತು ಬಿಡು, ಇದ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ? ಹಾಗಲ್ಲಪ್ಪ, ಅವಳು ಮದುವೆ ಆದ್ರೆ ತಾನೇ ನಿನ್ ಮದುವೆ ವಿಷಯದಲ್ಲಿ ನಾವು ಮುಂದುವರಿಯಕ್ಕೆ ಸಾಧ್ಯ. ಮೊನ್ನೆ ಪುರೋಹಿತರು ಬಂದಾಗ ಒಂದು ಹುಡುಗಿ ಜಾತಕ ಕೊಟ್ಟು ಹೋಗಿದ್ದಾರೆ. ಅವ್ರಿಗೂ ನಾವು ಉತ್ತರ ಹೇಳ್ಬೇಕಲ್ವಾ? ಅಮ್ಮ, ನನ್ಗೀಗ್ಲೇ ಮದುವೆ ಬೇಡ. ಅಲ್ವೋ ಗಗನ್, ಯಾರು ತಾನೇ ತಂದೆ ತಾಯಿ ಹತ್ರ ನನಗೆ ಮದುವೆ ಮಾಡಿ ಅಂತ ಕೇಳ್ತಾರೆ ಹೇಳು? ಅದ್ರಲ್ಲೂ ನಿಂದು ನಾಚಿಕೆ ಸ್ವಭಾವ. ನೀನ್ ಬೇಡ ಅಂದ್ರೆ ನಾವು ಸುಮ್ಮನೆ ಬಿಡಕ್ಕಾಗತ್ತಾ? ಮೊದಲು ಮಂದಾರನ ತಲೆ ಮೇಲೆ ಅಕ್ಷತೆ ಬೀಳಿ. ಅವಳು ಖಾಲಿ ಮಾಡಿದ ಜಾಗಕ್ಕೆ ನಾನು ಸೊಸೆನ್ ತರೋಳೆ. ಊಟಕ್ಕೆ ಮಂದಾರ, ತಟ್ಟೆ ಹಾಕಮ್ಮ. ಬಂದೆ ಅಮ್ಮ. ಏನು ಆಗುತ್ತೋ ಇಲ್ವೋ? ಅಪ್ಪ ಮಹಾರಾಯ, ಮೊದ್ಲು ನೀನು ನನ್ನ ಜೀವ ತಿನ್ನೋದನ್ನ ಬಿಡ್ತೀಯಾ? ಅಲ್ಲ ಕಣೋ ಸತ್ಯ, ಯಾವಾಗ ನೋಡ್ಲಿ ನೀನು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಆರ್ಡರ್ ಮಾಡ್ತಾ ಇರ್ತೀಯಲ್ಲ. ಒಳ್ಳೆ ಹಾವು ಸೇರ್ಕೊಂಡಂಗೆ ಬಂದು ನಮ್ಮ ಮನೆಗೆ ಸೇರ್ಕೊಂಡೆ. ನಿನ್ ಕೈ ಮುಗಿದು ಕೇಳ್ಕೋತೀನಪ್ಪ, ಮೊದ್ಲು ನೀನು ನಿಮ್ಮನೆ ಸೇರ್ಕೊ. ಪರವಾಗಿಲ್ಲ ಕಣ, ಮಾತಾಡೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಾ? ಏನಂದೆ? ನನ್ನನ್ನ ಹಾವು ಅಂದ್ಯಾ? ಲೇ, ಬರೀ ಹಾವಲ್ವೋ, ನಾಗರಾವು. ಕಾಟ ಹಾಕಿದ್ರೆ ಸುಮ್ಮನೆ ಸತ್ತೋಗ್ತೀಯ ನೋಡು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಈಗ ಹೋಗಿ ದಾಕ್ಷಾಣಿ ಕರ್ಕೊಂಬ. ಏನ್ ಮಾತಾಡ್ತಿದ್ಯೋ? ನಾನು ಅವಳನ್ನ ಕರೆಯಕ್ಕಾಗತ್ತಾ? ಕಾಲಲ್ಲಿರೋ ಕೈ ತಗೋತಾಳ ಅಷ್ಟೇ. ಅದೆಲ್ಲ ನನ್ಗೆ ಹೇಳ್ಬೇಡ. ಈಸರ್ ಹೋಗಿ ಸತ್ಯಪಾಲ್ ಕರಿತಾ ಇದ್ದೇನೆ ಅಂತೇಳು. ಹಾಗೂ ಬರ್ಲಿಲ್ಲ ಅಂದ್ರೆ ಅವಳು ಕಾಲಿಗೆ ಬಿದ್ದು ಕರ್ಕೊಂಡ್ ಬಾ.
ಒಟ್ನಲ್ಲಿ ದಾಕ್ಷಾಯಿಣಿಯಲ್ಲಿ ಕರ್ಕೊಂಡ್ ಬರ್ತೀಯ ಅಷ್ಟೇ. ಹೇಗಾಗುತ್ತೋ ಇದೆಲ್ಲ ಸಾಧ್ಯನಾ? ನಾನು ಹೇಳಿಲ್ವಾ ರೀಸನ್ ಹೇಳ್ಬೇಡ ಅಂತ. ರೀ ಮಿಸ್ಟರ್, ಈ ಅಡ್ರೆಸ್ ಎಲ್ಲಿ ಬರುತ್ತೆ? ರೀ ಸ್ವಾಮಿ, ನಮ್ಗೇನು ಬೇರೆ ಕೆಲಸ ಇಲ್ವಾ? ಹೋಗಿ ಪೋಸ್ಟ್ ಮಾಸ್ಟರ್ ಕೇಳ್ರಿ. ಏನ್ ವಿಚಿತ್ರವಾಗಿ ಆಡ್ತಿರಲ್ರಿ? ನಿಮಗೆ ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳಿ, ಇಲ್ಲ ಅಂದ್ರೆ ಬೇರೆ ಯಾರನ್ನಾದ್ರೂ ಕೇಳ್ತೀನಿ. ತಮ್ಮ ಸದಾನಂದ ರಾಯರು ಅಂತ ಸಂಗೀತದ ಮೇಷ್ಟ್ರು. ಲೋ ವೆಂಕಿ, ಬರ ಇಲ್ಲಿ. ಸರ್, ನೀವು ಕೇಳಿದ್ರಲ್ಲ ಅಡ್ರೆಸ್ಸು, ಇವ್ರಿಗೆ ಚೆನ್ನಾಗಿ ಗೊತ್ತು. ಸೀದಾ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಹೋಗಿ. ಥ್ಯಾಂಕ್ ಯು. ಲೋ ವೆಂಕಿ, ಇವರು ಸದಾನಂದ ಮೇಷ್ಟ್ರ ಮನೆಗೆ ಹೋಗ್ಬೇಕಂತೆ. ಸದಾನಂದ ಮೇಷ್ಟ್ರ ಮನೆಗ? ಸರಿ ಸರ್. ತಾವು? ಜಗನ್ನಾಥ್ ಅಂತ ಮೇಷ್ಟ್ರ ಮನೆ. ಜಗನ್ನಾಥ್ ಅಂದ್ರೆ ನೀವೇನಾ? ಮೇಷ್ಟ್ರು ನಿಮ್ಮ ಬಗ್ಗೆ ಹೇಳ್ತಾನೆ ಇದ್ರು. ನೀವು ಬಂದಿರಿ ಅಂತ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ಬನ್ನಿ ಸರ್, ಹೋಗೋಣ. ಬನ್ನಿ ಸರ್. ಹೊತ್ತಿಂದ ಅಡ್ರೆಸ್ ಹುಡುಕ್ತಾ ಇದ್ರ ಸರ್? ಅಲ್ಲ ಸರ್, ನೀವು ಮೇಷ್ಟ್ರ ಮನೆ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾ ಇದ್ರು. ಇವ್ರು ಯಾರು ಹೇಳಲೇ ಇಲ್ಲ. ಹೌದಾ? ಯಾರು ಹಂಗ್ ಮಾಡಲ್ವಲ್ಲ? ಏ ವೆಂಕಿ, ಬರ ಇಲ್ಲಿ. ಸರ್, ಒಂದ್ ನಿಮಿಷ ಬರ್ತೀನಿ. ಯಾರು ಅಂತ ನಿಮ್ಗಿನ್ನೂ ಗೊತ್ತಾಗಿಲ್ವಾ? ಅವರು ಜಗನ್ನಾಥ್ ಅಂತ, ಅವ್ರ ತಮ್ಮನ್ನೇ ಮಂದಾರಕ್ಕಂಗೆ ಗೊತ್ತು ಮಾಡಿರೋದು. ಹೌದಾ? ವೆರಿ ಗುಡ್. ಈಗ ನೀನ್ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತೀಯ. ಅದಕ್ಕಿಂತ ಮೊದಲು ಮಂದಾರ ಬಗ್ಗೆ ನಾನೇ ಫಿಟ್ಟಿಂಗ್ ಇಟ್ರೆ? ಅವ್ರ ಜಾತಕ ಸರಿ ಇಲ್ಲ, ಸುಳ್ಳು ಜಾತಕ ಕೊಟ್ಟಿದ್ದಾರೆ. ಅವ್ರಿಗೊಬ್ಬ ಲವರ್ ಇದ್ದ ಅಂತ ಹೇಳಿದ್ರೆ? ಯಾಕೋ ಈಗ ಮಾಡ್ತೀಯಾ? ಇದರಿಂದ ನಿನ್ ಲಾಭ ಏನೋ? ರಿವೆಂಜ್ ಕಣ, ರಿವೆಂಜ್. ಎಲ್ರೂ ಮುಂದೆನೂ ನನ್ ಕೆನ್ನೆ ಕೊಡ್ತಿದ್ದಲ್ಲ ಅವಳು. ಅವಳು ಮದುವೆ ಆಗೋದಕ್ಕೆ ನಾನ್ ಬಿಟ್ಬಿಡ್ತೀನಾ? ಹೌದು ಕಣ ವೆಂಕಿ, ಬಹಳ ಕೆಟ್ಟವನು. ಸತ್ಯಪಲ್ಲ, ಆಗಿದ್ದಾಗೋಯ್ತು ನೋಡು. ಮಂದಾರಕ್ಕನ ಪರವಾಗಿ ನಾನ್ ಕ್ಷಮೆ ಕೇಳ್ತೀನೋ? ಬರೀ ಕ್ಷಮೆ ಕೇಳಿದ್ರೆ ಆಗಲ್ಲ ಕಣ. ನೀನೀಗ ನಾನು ಹೇಳ್ದಾಗ ಮಾಡಿದ್ರೆ ಏನೋ ಹೋಗ್ಲಿ ಅಂತ ಸುಮ್ಮನೆ ಇದ್ಬಿಡ್ತೀನಿ. ಆಯ್ತಪ್ಪ, ನೀನ್ ಹೇಳ್ದಾಗೆ ಕೇಳ್ತೀನಿ. ನೋಡು, ಅವ್ರು ಕಾಯ್ತಾ ಇದ್ದಾರೆ. ಅವ್ರನ್ನ ಮನೆಗೆ ಬಿಟ್ಟು ಬರ್ತೀನಿ, ಆಯ್ತಾ? ಏನೋ ಮಾಡಕ್ ಬಂದಿಪ್ಪ? ವೆಂಕಿ, ನೀನ್ ಹೇಳಿದ ಮಾತಿಗೆ ತಪ್ಪಾರ್ದು. ಇಲ್ಲ ಕಣ, ಖಂಡಿತವಾಗ್ಲೂ ನಾನು ಹಾಗೆ ಮಾಡಲ್ಲ. ಈಗ ಸದ್ಯಕ್ಕೆ ನನ್ನನ್ನು ಬಿಡ್ತೀರಾ? ನಾನು ಹೋಗಿ ಅವ್ರನ್ನ ಮನೆಗೆ ಬಿಟ್ಬಿಡ್ತೀನಿ. ಬಲ್ಲ? ಹಲೋ, ನೆನಪಿರ್ಲಿ, ನಾವಿಲ್ಲೇ ಕಾಯ್ತಾ ಇರ್ತೀವಿ. ನೀನು ಕೆಲಸ ಮಾಡು, ಅವನು ಬರ್ತಾನೆ. ಅವನಿಗೇನು ಮಾಡಬೇಕು ಅಂತ ಹೇಳು. ನೀನು ಅವನ ಜೊತೆಲೇ ಇರು. ಅವನು ದಾಕ್ಷಾಯಿಣ್ಣ ಕರ್ಕೊಂಡು ಬರಲಿ. ಆಮೇಲೆ ನೋಡು ರಾಜ, ಇವ್ರಿಗೆಲ್ಲ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ. ಅವನು ಬರೋವರೆಗೂ ನೀ ಇಲ್ಲೇ ಇರು, ಅರ್ಥ ಆಯ್ತಾ? ನನ್ನ ಕರ್ಮ. ಹಲೋ ಮೇಡಮ್, ಭಾವಿ ಅದಕ್ಕೆ ನೋಡಿದ್ರು ಮಾತಾಡ್ಸದೆ ಹೋಗ್ತಾ ಇದ್ದೀರಾ? ಓ, ಭಯನಾ? ಈಗಲೇ ಇಷ್ಟು ಭಯ ಪಟ್ರೆ ಇನ್ ಮುಂದೆ ಇನ್ನೇನ್ ಗತಿ? ಅದ್ ಸರಿ, ಯೋಗಕ್ಷೇಮ ವಿಚಾರಿಸಲ್ವಾ? ನಾಚಿಗೆಟ್ಟವ್ರ ಹತ್ರ ನಂದೇನ್ ಮಾತು? ನಾವು ನಾಚಿಕೆಟ್ಟವ್ರೆ, ಅದಕ್ಕೆ ನೀವು ಮಾತಾಡ್ಸದೇ ಇದ್ರು ನಾನಾಗೆ ಮಾತಾಡ್ಸ್ಕೊಂಡ್ ಬಂದೆ. ಎಷ್ಟೇ ಆದ್ರೂ ನೀವು ನನ್ನ ಭಾವಿ ನಾದ್ನಿ ಅಲ್ವಾ? ಅದು ಹಿರಿಯ ನಾದನಿ. ಕನ್ಸ್ ಕಾಣ್ಬೇಡ. ನೀನು ಗತಿ ಕೆಟ್ಟ ಹೆಣ್ಣು, ನಿನಗೆ ಯಾವ ಗಂಡು ಸಿಗಲ್ಲ. ಹಾಗಂತ
ನಮ್ ಗಗನಿಗೆ ಬೇರೆ ಹೆಣ್ಣೆ ಸಿಗಲ್ವಾ ನಿನ್ನಂತ ಹೆಣ್ಣು ತಾಳಿ ಕಟ್ಟೋಕೆ? ಹಾಗಂದ್ರ ನೋಡಿ, ನೀವ್ ಕನ್ಸ್ ಕಾಣ್ತಾ ಇದೀರೋ ಅಥವಾ ನಾನ್ ಭ್ರಮಾಲೋಕದಲ್ಲಿದ್ದೀನೋ ಅಂತ ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ಅದೆಲ್ಲ ಇರ್ಲಿ ಬಿಡಿ, ಒಂದೇ ಒಂದ್ಸತಿ ಕಲ್ಪನೆ ಮಾಡ್ಕೊಂಡು ನೋಡಿ, ನಾನು ಏನಾದ್ರೂ ಪ್ಲಾನ್ ಮಾಡಿ ಗಗನ್ನ ಮದ್ವೆ ಆಗ್ಬಿಟ್ರೆ ನಿಮ್ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಅಂದ್ಕೊಳ್ಳಿ ಅಂತ ನೀನೇ ಹೇಳಿದ್ಯಲ್ಲ, ಅಂದ್ಮೇಲೆ ಅದು ವಾಸ್ತವಕ್ಕೆ ಬರೋಲ್ಲ ಬಿಡು. ಇನ್ನು ಅಂದ್ಕೊಳ್ಳೋದು ಯಾಕೆ? ನಾನ್ ಬರ್ತೀನಿ. ಅಯ್ಯೋ, ನಾನ್ ಬಿಡ್ಬೇಕಲ್ಲ, ನಾನ್ ಹೇಳೋ ಮಾತಿನೂ ಮುಗ್ದೇ ಇಲ್ಲ. ಸ್ವಲ್ಪ ಇರಿ, ಈಗ ತಾನೇ ನಾನು ಅಂದ್ಕೊಳ್ಳಿ ಅಂತ ಹೇಳದ್ನಲ್ಲ, ಆ ಮಾತು ಇನ್ನೊಂದ್ ಸ್ವಲ್ಪ ದಿನದಲ್ಲೇ ನಿಜ ಆಗುತ್ತೆ. ಅದಕ್ಕೆ ನನ್ನ ರಿಸೀವ್ ಮಾಡ್ಕೊಳ್ಳೋಕೆ ನೀವು ರೆಡಿಯಾಗಿರಿ ಅಂತ ಹೇಳ್ತಾ ಇದ್ದೀನಿ. ಹೇಳಿದ್ಯಲ್ಲ, ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಟೆ. ಅಯ್ಯೋ, ಅದನ್ನ ಅಷ್ಟು ಹಗುರವಾಗಿ ತಗೋಬೇಡಿ. ನೀವು ಹೆಣ್ಣು, ನಾನು ಹೆಣ್ಣು, ಆದ್ರೆ ನಮ್ಮಿಬ್ರಲ್ಲಿ ಒಂದು ವ್ಯತ್ಯಾಸ ಇದೆ. ನಾನು ಹಠಮಾರಿ ಹೆಣ್ಣು, ನಾನು ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ. ಆಯ್ತು, ಹಾಗೆ ಅಂದ್ಕೋ. ಆದ್ರೆ ಅದರಿಂದ ನಮ್ಮನೆ ಪರಿಸ್ಥಿತಿಲಿ ಯಾವ ಬದಲಾವಣೆನೂ ಆಗಲ್ಲ. ಯಾಕೆ ಅಂತ ಕೇಳು, ಹೇಳ್ತೀನಿ. ಯಾಕೆ ಅಂದ್ರೆ ನಿನ್ ಬುದ್ಧಿ ನಮ್ಮ ಮನೆಯವ್ರಿಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಏನೋ ಸಂಚ್ ಮಾಡಿ ಅವ್ನ ಕೈಲಿ ತಾಳಿ ಕಟ್ಟಿಸ್ಕೊಂಡಿರ್ತೀಯ ಅಂತ. ಅದರಿಂದ ಗಗನ್ ಬಗ್ಗೆ ನಮ್ಗೆ ಪ್ರೀತಿ ಹೆಚ್ಚಾಗುತ್ತೆ, ನಿನ್ ಬಗ್ಗೆ ದ್ವೇಷ ಹೆಚ್ಚಾಗುತ್ತೆ. ನಮ್ಮ ಮನೆ ನಾವು 7 ಜನ ಇದ್ದೀವಿ, ಗಗನು ಸೇರಿ. ನೀನು ಒಂಟಿ ಆಗಿರ್ತೀಯ. ನಾವೆಲ್ಲರೂ ನಿನ್ನ ಮನೆ ಒಳಗೆ ಬರಕ್ಕೆ ಖಂಡಿತ ಬಿಡಲ್ಲ. ಹಾಗೂ ಬಂಡುತನ ಮಾಡಿ ನೀನೇನಾದ್ರೂ ಮನೆ ಒಳಗೆ ಬಂದೆ ಅಂತಾನೆ ಇಟ್ಕೋ. ಆಗ ನಮ್ಮ ಮನೇಲಿ ಒಂದು ಮೂಲೆಯಲ್ಲಿ ಬಿದ್ದಿರ್ತೀಯ ನೀನು. ಎಷ್ಟು ಸೊಕ್ಕು ನಿನ್ಗೆ, ಮೂಲೆಯಲ್ಲಿ ಬಿದ್ದಿರ್ತೀನಿ ಅಂತ ಹೇಳ್ತೀಯ? ನೋಡ್ತಾ ಇರೋ, ನಿಮ್ಮನೆಗೆ ಭೂತ ಸೇರ್ಕೊಂಡು ಹಾಕಿ ಸೇರ್ಕೊಳ್ತೀನಿ. ತರ ಹರಿದಾಡ್ತೀನಿ. ಆಮೇಲಿಂದ ಹೆಡೆ ಎತ್ತಿ ಹೆದರಿಸಿ ಮನೆಯಿಂದ ಆಚೆ ಹಾಕ್ತೀನಿ. ನಿನ್ ಮಾತ್ ಕೇಳಿದ್ರೆ ನನಗ್ ನಗು ಬರ್ತಾ ಇದೆ. ನಗ್ಬೇಕು ಅಂತ ಅನಿಸ್ತಿದ್ಯಾ? ನಗು. ನಾನ್ ಮಾಡಿರೋ ಚಾಲೆಂಜ್ ನಿನಗೆ ನೆನಪಲ್ಲಿದೆ ಅಂತ ಅನ್ಕೊಳ್ತೀನಿ. ಅದು ಪೂರ್ತಿ ಆಗೋ ದಿನ ತುಂಬಾನೇ ಹತ್ರ ಇದೆ. ಅಯ್ಯೋ ಪಾಪ, ಆಗ್ಲೇ ಅನ್ಸಕ್ ಶುರು ಮಾಡ್ಬಿಟ್ಯಾ? ಮಾಡು. ಈಗಾಗ್ಲೇ ಒಂದ್ಸಲ ವಿಷ ತಗೊಳ್ಳೋ ನಾಟಕ ಆಡಿದ್ಯಾ? ಮುಂದೆ ಇನ್ನೇನೇನ್ ಪ್ಲಾನ್ ಮಾಡ್ತೀಯೋ ಮಾಡು. ನಿನ್ ಪ್ಲಾನ್ ಎಲ್ಲ ಫೇಲ್ ಆಗ್ತಾ ಹೋಗುತ್ತೆ. ಹಾಗೆ ಏನಿಸ್ತಾ ದಿನಗಳನ್ನ ಕಳೆದ್ಬಿಡು. ಬರ್ಲಾ? ಬಾಯ್. ನಿನಗೆ ಬರೀ ಬಾಯ್ ಮಾತ್ರ, ಗುಡ್ ಲಕ್ ಹೇಳಲ್ಲ. ಬಾಯ್ ಹೇಳ್ತೀಯಾ? ಹೇಳು. ಗುಡ್ ಲಕ್ ಅಂತ ಹೇಳಲ್ವಾ? ಹೇಳ್ಬೇಡ. ಬರ್ತೀನಿ ಕಣೆ, ನಿಮ್ಮನೆಗೆ ಬಿರುಗಾಳಿ ತರ ಬರ್ತೀನಿ. ನಿಮ್ಮನೆ ಚಾಣಿ